ಕನ್ನಡ ರಂಗಭೂಮಿಯನ್ನು ಬೆಳೆಸಿದ ದಿಗ್ಗಜರಿವರು. ಇವರು ಜನಿಸಿದ್ದು ಬೆಂಗಳೂರು ನಗರದಲ್ಲಿ. ಶ್ರೇಷ್ಠ ರಂಗ ನಿರ್ದೇಶಕ ಹಾಗೂ ನಟರಾದ ಇವರು ಲಂಡನ್ನಲ್ಲಿದ್ದಾಗ 7 ವರುಷಗಳ ಕಾಲ ಅಲ್ಲಿನ ರಂಗಭೂಮಿಯ ಚಟುವಟಿಕೆಗಳನ್ನು ಗಮನಿಸಿದರು. ಭಾರತಕ್ಕೆ ಬಂದ ಮೇಲೆ ರಂಗಭೂಮಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಜಾರಿಗೆ ತಂದರು. ಕನ್ನಡದಲ್ಲಿ ಆಡು ಭಾಷೆಯನ್ನು ಬಳಸಿ ನಾಟಕಗಳನ್ನು ರಚಿಸಿದ ಮೊದಲಿಗರಿವರು. ಕೈಲಾಸಂರವರು ಹಾಸ್ಯದಲ್ಲಿ ಗಂಭೀರ, ಸಾಮಾನ್ಯ ಜನಜೀವನದ ಆಗು ಹೋಗುಗಳನ್ನು ರಂಗದ ಮೇಲೆ ತಂದರು. ದಿನನಿತ್ಯ ನಡೆಯುವ ಸಂದರ್ಭಗಳೇ ನಾಟಕಗಳಾಗಿ ಜನಮನ ರಂಜಿಸಿದವು. ಹಾಗೆಯೇ ಗಂಭೀರ ಚಿಂತನೆಗೆ ನಾಂದಿ ಹಾಡಿದವು. ಇವರನ್ನು ರಂಗಾಭಿಮಾನಿಗಳು ಗೌರವಿಸಿದ್ದು ಕರ್ನಾಟಕ ನಾಟಕ ಪ್ರಹಸನ ಪಿತಾಮಹ ನೆಂದು. ಇವರು ಕನ್ನಡದಲ್ಲಿ ರಚಿಸಿದ ನಾಟಕಗಳು ಸಂಸ್ಕೃತ, ಹಿಂದಿ, ಮರಾಠಿ ಹಾಗೂ ತೆಲುಗು ಭಾಷೆಗಳಿಗೆ ಭಾಷಾಂತರವಾಗಿವೆ. ಇದರ ಅನೇಕ ನಾಟಕಗಳಲ್ಲಿ ಭಾವ, ಅನುಭವ, ಮಾತುಗಾರಿಕೆ ಹಾಗೆ ಜೀವನದ ನಿಷ್ಠುರತೆ ಇವೇ ಕಥಾವಸ್ತುವಾಗಿ ಮೈತಾಳಿವೆ. 1945 ರಲ್ಲಿ ಮದರಾಸಿನಲ್ಲಿ ನಡೆದ 29ನೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ನೀಡಿ ಗೌರವಿಸಿತು. ಕೈಲಾಸಂರವರು ಬರೆದ 5 ನಾಟಕಗಳು 25. ಇವರ ಟೊಳ್ಳುಗಟ್ಟಿ ಎಂಬ ನಾಟಕ ರಂಗದಲ್ಲಿ ಕ್ರಾಂತಿಯನ್ನ ಮಾಡಿತು. ಹೋಮ್ ರೂಲ್, ಪೋಲಿಕಿಟ್ಟಿ, ಅಮ್ಮಾವ್ರ ಗಂಡ, ಗಂಡಸ್ಕತ್ರಿ, ನಂಕ 16 ಬಂಡವಾಳವಿಲ್ಲದ ಬಡಾಯಿ, ಕೀಚಕ, ವೈದ್ಯನ ವ್ಯಾಧಿ. ಸಮಾಜದ ಸ್ವಾರ್ಥಪರ ವಿಲಾಸದಿಂದ ವೇಶ್ಯಾವೃತ್ತಿ ಹುಟ್ಟಿನ ಬಗೆಗೆ ಸುಸಂಕಲನ ಹಾಸ್ಯ ಲೇಪನದ ಮೂಲಕ ನೀತಿ ಬೆಳಕಿಗೆ ತರುವ ಪ್ರಯತ್ನವನ್ನು ಕೈಲಾಸಂರಂ ಮಾಡಿದ್ದಾರೆ. ಇವರ ಕುರಿತು ಕೈಲಾಸಂ ಬದುಕು ಬರಹ ಮತ್ತು ಕೈಲಾಸಂ ದರುಶನ ಎಂಬುವುದು ಅವರ ಅಭಿನಂದನಾ ಗ್ರಂಥಗಳು. ತಮ್ಮ ಇಡೀ ಜೀವನವನ್ನೇ ನಾಟಿ ರಂಗಕ್ಕೆ ನೀಡಿದ, ಅದಕ್ಕಾಗಿ ಮುಡಿಪಾಗಿಟ್ಟು ದುಡಿದ ಶ್ರೀಯುತರು ತಮ್ಮ ಜೀವನ ನಾಟಕಕ್ಕೆ ನಾಂದಿ ಹಾಡಿದ್ದು ನವೆಂಬರ್ 24, 1946 ರಂದು. ಇವರ ನಾಟಕಗಳು ಅಬಾಲ ವೃದ್ಧರಾಗಿ ಎಲ್ಲಾ ವರ್ಗದ ಜನರೂ ಕುಳಿತು ನೋಡುವಂತಹವುಗಳು. ಎಲ್ಲರನ್ನೂ ಏಕಕಾಲದಲ್ಲಿ ರಂಜಿಸಬಲ್ಲಂತವುಗಳು. ಜಿಡ್ಡುಗಟ್ಟಿದಂತಾಗಿದ್ದ ಕನ್ನಡ ರಂಗಭೂಮಿ ಇವರ ಕಾಲದಲ್ಲಿ ಮೈಕೊಡವಿ ಮೇಲೆದ್ದಿತು. ಇವರ ಹೆಸರು ದೇಶವ್ಯಾಪಿ ಮೊಳಗಿತು. ನಿರಂತರ ನಾಟಕಗಳನ್ನು ಆಡುತ್ತಾ ನವೆಂಬರ್ 24, 1946 ರಂದು ಐಕ್ಯರಾದರು.